ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಮಂಗಳವಾರ, ಟೈಮ್ ಬಂದು ಈಗ ಒಂದು 5 ಗಂಟೆ ಆಗ್ತಿದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ಮೊನ್ನೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೆಂಗಳೂರು ಹೋಗಿದ್ದೆ, ಮತ್ತು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಯಾಕೋ ಬೆನ್ನುವೆಲ್ಲ ಶುರು ಆಯಿತು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ನೋಡಿ, ಇವತ್ತು ನಾನು ಮತ್ತೆ ಒಂದು ಸೇಮು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದಂಥ ಎರಡು ಸ್ಟ್ಯಾಂಡ್ ತರಿಸಿದ್ದೆ. ಅದನ್ನು ಮತ್ತೆ ಈಗ ಇನ್ನೂ 4 ಸ್ಟ್ಯಾಂಡನ್ನ ತರಿಸಿದ್ದೀನಿ. ಈ ಕಡೆ ಇಟ್ಟಿಗೆ ಇಟ್ಬಿಟ್ಟು ನಾನು ಪಾಟ್ನ ಜೋಡಿಸಿದ್ದೆ. ಈಗ ನೋಡಿ, ಅದು ಇಟ್ಟಿಗೆ ಎಲ್ಲನೂ ತೆಗೆದು ಆ ಕಡೆ ಇಟ್ಬಿಟ್ಟು ಈ ರೀತಿ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಗಿಡ ಇಟ್ಟಿದ್ದೀನಿ. ಅಂದರೆ ಮೋಸಂಬಿ ಗಿಡ ಸ್ವಲ್ಪ ಹೈಟ್ ಇರೋದ್ರಿಂದ ಒಂಚೂರು ಫುಲ್ ಹೈಟಲ್ಲಿ ಕಾಣಿಸ್ತಿದೆ ಅದು. ನೋಡೋಣ ನೆಕ್ಸ್ಟು. ಅದರಲ್ಲಿ ಒಂದಷ್ಟು ಫ್ರೂಟ್ಗಳೆಲ್ಲ ಆಗ್ತಾಯಿದ್ದಾವೆ ಇವಾಗ. ನೋಡಿ, ಫುಲ್ ಹೈಟ್ ಇದೆಯಲ್ಲ, ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಇಲ್ಲಿ ನೋಡಿ, ಕಾಯಿಗಳಾಗ್ತಾ ಇರೋದ್ರಿಂದ ಒಂಚೂರು ಕಟ್ ಮಾಡಲಿಲ್ಲ ನಾನು. ಇದೆಲ್ಲ ನೋಡೋಣ. ಇದು ಕಾಯಿ ಅಕಸ್ಮಾತ್ ಏನಾದರೂ ಬಂದರೆ ಬೋನಸ್ಸು ನಮಗೆ. ಇಲ್ಲ ಅಂತಂದರೆ ಏನಾದರೂ ಉದುರೋಯ್ತು ಅಂತಂದರೆ ನೆಕ್ಸ್ಟ್ ನಾನು ಈ ಒಂದು ಇಷ್ಟಕ್ಕೆ ಕಟ್ ಮಾಡ್ತೀನಿ ಗಿಡನ ನಾನು. ಇಲ್ಲಾಂದರೆ ಇಲ್ಲಿ ಇದಕ್ಕೆ ಕಸಿ ಮಾಡ್ಕೊತೀನಿ. ಗಿಡದ ಪಾಡಿಗೆ ಗಿಡನೂ ಉಳ್ಕೊಳ್ಳುತ್ತೆ. ಮತ್ತು ನೆಕ್ಸ್ಟ್ ಹೊಸ ಬ್ರಾಂಚಸ್ಗಳು ಬಂದರೆ ಹೊಸ ಗಿಡಗಳು ಸಿಗುತ್ತೆ. 2 ಲಾಭ ಇರುತ್ತೆ ಸ್ನೇಹಿತರೆ. ಹಂಗಾಗಿ ನೋಡಿ, ಇದು ಈ ಥರ ಇಟ್ಟಿದ್ದೀನಿ. ಟೆರೆಸ್ ಗಾರ್ಡನ್ನು ಮಾಡೋಂಥವ್ರಿಗೆ ಇದು ಬೆಸ್ಟ್ ಸ್ಟ್ಯಾಂಡ್ಗಳು ಅಂತ ಅನ್ಕೋಬೋದು. ನನಗಂತೂ ರೇಟು ವರ್ತು ಅಂತ ಅನ್ನಿಸ್ತು, ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಸ್ನೇಹಿತರೆ. ಹಾಗಾಗಿ ನಾನು ಮತ್ತೆ ಒಂದು 4 ಪೀಸ್ನ ತರಿಸ್ದೆ. ಬನ್ನಿ. ಮತ್ತು ಇಲ್ಲಿ ನೋಡಿ, ಭೃಂಗರಾಜ ಸೊಪ್ಪು ಏನು ಹಾರಿ ಬೆಳೆದಿದೆ ನಮ್ಮ ಪಾಟಲ್ಲಿ ಅಂತ. ಇದು ವೆರಿಕೇಟೆಡ್ ಸಪೋಟ. ಇದರಲ್ಲಿ 2 ಹಣ್ಣುಗಳಾಗಿದೆ. ಆಲ್ರೆಡಿ ಹೂಗಳಾಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಇದು ಮಾಮೂಲಿ. ಇದು 2 ಕಾಯಿಗಳಿದ್ದಾವೆ. ಇನ್ನೂ ಅದು ಇದಾಗೋದಕ್ಕೆ ಸುಮಾರು ದಿನ ತಗೊಳುತ್ತೆ. ಕಲರ್ ಅಂತೂ ಒಂಥರ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಭಾಳ ಇಷ್ಟ ಆಯ್ತು ಈ ಕಲರು. ಹಾಗಾಗಿ ನಿಂಬೆ ಗಿಡನೂ ಕೂಡ, ಒಂದು ವೆರಿಕೇಟೆಡ್ ನಿಂಬೆ ಗಿಡನೂ ಕೂಡ ತರಿಸಿ ಹಾಕಿದ್ದೀನಿ. ನೋಡೋಣ ಅದು ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಪಾಟ್ನಲ್ಲಿ ಹಾಕಿದ್ದೀನಿ ಅದನ್ನು. ಇಲ್ಲಿ ನೋಡಿ, ಭೃಂಗರಾಜ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಹಸ್ರಾಗಿದೆ ಅಂತ. ಇದೇನು ನಾನು ಇದನ್ನು ಯಾವ ಸೀಡ್ಸು ತರಿಸಿ ಹಾಕಲಿಲ್ಲ, ಏನೂ ಹಾಕಲಿಲ್ಲ. ಅದೇ ಬೆಳ್ಕೊಂಡಿರುವಂಥದ್ದು. ಇದನ್ನು ಒಂದು ಹಳೆಯ ಗಿಡ ಬಂದಿದ್ರಲ್ಲಿ ಅದರಲ್ಲಿ ಫುಲ್ ಅದು ಬಲ್ತು ಹೂವಾಗಿ ಈ ರೀತಿ ಹೂವಾಯಿತು. ಹೂವು ಆದಮೇಲೆ ಅದನ್ನು ಸೀಡ್ಸ್ ಎಲ್ಲನೂ ತೆಗೆದು ಸುಮ್ಮನೆ ಇದಕ್ಕೆ ಹಿಂಗೆ ಚೆಲ್ಲಿದ್ದೆ. ಇದು ನೋಡಿ ಎಷ್ಟಾಗಿದೆ ಅಂತ. ಇದನ್ನು ತೆಗೆದು ನಾನು ಒಂದಷ್ಟು ಇದನ್ನು ತಲೆಗೆ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಹಚ್ಕೋಬೇಕು. ಹಾಗಾಗಿ ಅದನ್ನು ಹಂಗೆ ಬಿಟ್ಟಿದ್ದೀನಿ ಸ್ನೇಹಿತರೆ. ಜೊತೆಗೆ ಇದರಲ್ಲಿ ಎಷ್ಟೊಂದು ಆರೋಗ್ಯದ ಬೆನಿಫಿಟ್ಗಳಿದ್ದಾವೆ ಗೊತ್ತಾ. ಸ್ಕಿನ್ ಅಲರ್ಜಿ ಇರೋರು ಇದನ್ನು ರುಬ್ಬಿಟ್ಟು ಸ್ವಲ್ಪ ಅರಿಶಿನ ಹಚ್ಚಿ ಸ್ಕಿನ್ಗೆ ಹಚ್ಚೋದ್ರಿಂದ ಅದು ಕೂಡ ಅಲರ್ಜಿನೂ ಕೂಡ ಕಮ್ಮಿ ಆಗುತ್ತೆ. ತಲೆ ಕೂದಲಿಗೆ ಹಚ್ಚೋದ್ರಿಂದ ತಲೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ವೈಟ್ ಹೇರ್ ಇರೋದು ಕೂಡ ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ತುಂಬಾ ಬೆನಿಫಿಟ್ಸ್ ಇದೆ ಇದು. ನಾನು ಸುಮಾರು ದಿನಗಳ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಇದ್ರದ್ದು. ಅಂದರೆ ನಾನು ನಮ್ಮ ಹಳೆ ಮನೇಲಿ ಮಾಡಿದಂಥ ವಿಡಿಯೋ ಅದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಬನ್ನಿ, ಅಮೂಲ್ಯ ಬಂದ್ಲು ಅನಿಸುತ್ತೆ. ಮತ್ತು ಇವತ್ತು ಮೇಲ್ಗಡೆ ಸೀಬೆ ಗಿಡದಲ್ಲಿ 1-2 ಸೀಬೆ ಹಣ್ಣಾಗಿದ್ದಾವೆ. ಅದನ್ನು ಕೂಡ ಹಾರ್ವೆಸ್ಟ್ ಮಾಡಬೇಕು. ಇದು ನೋಡಿ, ಹಾಗೆ ನೀವು ನೋಡಿ, ಆರೆಂಜು ಎಷ್ಟು ಕಲರಾಗಿದೆ ಅಂತ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಣ್ಣು ಆಗ್ತಾಯಿದೆ. ಇದಿನ್ನೂ ಸುಮಾರು ದಿನ, ಇನ್ನೊಂದು ವಾರ ಬಿಡಬೇಕು. ವಾರ ಬಿಟ್ಟರೆ ಫುಲ್ ಹಣ್ಣಾಗುತ್ತೆ. ನನ್ನ ಮಗಳು ಮೊನ್ನೆನೇ ಹಾರ್ವೆಸ್ಟ್ ಮಾಡ್ತೀನಿ ಅಂತಿದ್ಲು, ನಾನು ಬೇಡ ಅಂದೆ. ಮತ್ತು ಇದರಲ್ಲೂ ಕೂಡ ಹೂಗಳಾಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಯಾಕೋ ಈ ಸಲ ಒಂದೇ ಒಂದು ಬ್ರಾಂಚಸಲ್ಲಿ ಮಾತ್ರ ಹೂವಾಗಿದೆ. ನೋಡೋಣ ನೆಕ್ಸ್ಟ್ ಇದರಲ್ಲೆಲ್ಲ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ನೋಡ್ತೀನಿ. ಹಾಗೆ ಇಲ್ಲಿ ನೋಡಿ, ನಿಂಬೆ ಗಿಡದಲ್ಲೂ ಸಹಿತ ಫುಲ್ ಫ್ಲವರಿಂಗ್ ಆಗಿದೆ. ಆಲ್ರೆಡಿ ಕಾಯಿ ಇದ್ದಾವೆ, ಮಸ್ತ್ ಕಾಯಿ ಇದೆ ನೋಡಿ. ಸೈಜ್ ಮಾತ್ರ
ಸಿಕ್ಕಾಬಟ್ಟೆ ಸೈಜು. ಬನ್ನಿ ತೋರಿಸ್ತೀನಿ ಮೇಲ್ಗಡೆ. ಇಲ್ಲಿ ನೋಡಿ ಸ್ವೀಟ್ ಲೆಮನ್ನು ಕೂಡ ಇವಾಗ ಒಂಚೂರು ಕಲರ್ ಚೇಂಜ್ ಆಗ್ತಾಯಿದೆ. ಇಲ್ಲಿ ನೋಡಿ, ಇದು ಫುಲ್ಲು ಯೆಲ್ಲೋ ಕಲರ್ ಆಗುತ್ತೆ. ಇದನ್ನು ಈಗಲೇ ಹಾರ್ವೆಸ್ಟ್ ಮಾಡಲ್ಲ, ಇದನ್ನೊಂದಷ್ಟು ದಿನ ಆಗಬೇಕು, ಆದರೆ ಹಾರ್ವೆಸ್ಟ್ ಮಾಡ್ಬೋದು ಇದನ್ನು. ಅಲ್ಲಿ ಇನ್ನೊಂದು ಗಿಡ ಇದೆ, ಅದರಲ್ಲೂ ಕೂಡ ಮಸ್ತ್ ಬಂದಿದ್ದಾವೆ. ಈಗ ಮೇಲ್ಗಡೆ ಹೋಗೋಣ ಬನ್ನಿ, ತೋರಿಸ್ತೀನಿ ನಿಮಗೆ ಸೀಬೆ ಎಷ್ಟು ಹಣ್ಣಾಗಿದ್ದಾವೆ, ಎಷ್ಟು ಹಾರ್ವೆಸ್ಟ್ ಮಾಡ್ತೀನಿ ಅಂತ. ಇದು ನೋಡಿ ಆರೆಂಜಲ್ಲಿ ಒಂದಷ್ಟು ಫುಲ್ ಹೂವಾಗಿತ್ತು, ಅದರಲ್ಲಿ ಒಂದಷ್ಟು ಮಾತ್ರ ಉಳಿದಿದ್ದಾವೆ, ನೋಡ್ಬೋದು ಇಲ್ಲಿ ನೋಡಿ. ಇದು ನಾಗ್ಪುರ್ ಆರೆಂಜ್ ಅಂತಾರಲ್ವಾ, ಆ ಒಂದು ಆರೆಂಜು ನೋಡಿ. ಗಿಡ ಹಾಕೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಕೇರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಸ್ನೇಹಿತರೆ. ತಂದು ಸುಮಾರು ಜನಕ್ಕೆ ಟೆರೆಸ್ ಗಾರ್ಡನ್ ಮಾಡೋದು ಅಂದರೆ ಏನೋ ಒಂಥರ ಗೇಲಿ ಮಾಡ್ತಾರೆ, ಆದರೂ ಇದರಲ್ಲಿ ಸಿಗುವಂಥ ಖುಷಿ ಇನ್ನೊಂದ್ರಲ್ಲಿ ಸಿಗೋಲ್ಲ ನಮಗೆ. ನಾನಂತೂ ಯಾರಾದರೂ ಏನಾದರೂ ಮಾತಾಡ್ಕೊಳ್ಳಿ, ನನಗೇನು ಇಷ್ಟನೋ ನಾನು ಅದನ್ನೇ ಮಾಡೋದು ಸ್ನೇಹಿತರೆ. ಅದು ಫ್ಯಾಮಿಲಿಯವರಾದರೂ ಸರಿ, ಹೊರಗಡೆಯವರಾದರೂ ಸರಿ, ಯಾರಿಗೇನಾದರೂ ಅಂದ್ಕೊಳ್ಳಿ, ನನ್ನ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ನಾನು ಅದನ್ನೇ ಮಾಡೋದು. ನೋಡಿ, ಇದು ಲಾಸ್ಟ್ ಇದು ಸೀಬೆ, ಜರಿ ಸೀಬೆ. ಈಗ ಇದನ್ನು ಇಷ್ಟನ್ನು ಹಾರ್ವೆಸ್ಟ್ ಮಾಡ್ತೀನಿ. ನಮ್ಮಮ್ಮ ಅಂದರೆ ಒಂದು 7-8 ಇರ್ಬೋದು ಅಷ್ಟೇ. ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟರು ಮಾತ್ರ. ಈ ಥರದ ಹಣ್ಣು ಎಲ್ಲೂ ನೋಡಿರಲಿಲ್ಲ ಅನ್ನೋ ಥರ ಭಾಳ ಖುಷಿಯಾಯಿತು ನನಗಂತೂ. ತುಂಬ ಜನ, ನಾನು ಸ್ಟೇಟಸ್ಗೂ ಹಾಕ್ಕೊಂಡಿದ್ದೆ, ವಾಟ್ಸಪ್ ಸ್ಟೇಟಸ್ಗೆ, ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು, ಇದೇನು ಹಣ್ಣಿದು, ದಾಳಿಂಬೆನಾ ಅಂತ. ದಾಳಿಂಬೆ ಅಲ್ಲ ಇದು, ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೊಂದು ಹಣ್ಣಾಗಿದೆ, ಇದನ್ನು ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಇದು ಯಾಕೋ ಇಲ್ಲೂ ಒಂದು ಸ್ವಲ್ಪ ಒತ್ತದಂಗೆ ಆಗಿದೆ ಹಣ್ಣು, ಹಾಗಾಗಿ ಸೈಜ್ ನೋಡಿ. ಇಲ್ಲಿ ನೋಡಿ ಎಷ್ಟು ಗಾತ್ರ ಇದೆ ಹಣ್ಣು. ಮರದಲ್ಲೇ ಹಣ್ಣಾಗೋದು ಸಿಕ್ಕಾಪಟ್ಟೆ ರುಚಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಕಳೆದ ಸಲ ಇದು ಸಿಕ್ಕಾಪಟ್ಟೆ ಸೈಜ್ ಆಗಿತ್ತು, ಒಂದೊಂದು 1-1 kg ಬರೋಷ್ಟು ಇತ್ತು. ಈ ಸಲನೇ ಯಾಕೋ ಒಂದು ಸ್ವಲ್ಪ ಸೈಜು ಕಮ್ಮಿ, ಜೊತೆಗೆ ಕಡಿಮೆ ಕಾಯಿ ಆಗಿರೋದು ಈ ಸಲ. ಹೋದ ಸಲ ಅಂತೂ ಮಸ್ತು ಸಿಕ್ಕಾಪಟ್ಟೆ ಆಗಿತ್ತು. ಅಂದರೆ ಈ ಸಲ ಹುಳಗಳು ಬರಲಿಲ್ಲ, ಇದಕ್ಕೆ ವೈಟ್ ಫಂಗಸ್ ಬರುತ್ತಲ್ಲ, ನೀಲಿ ಬಾಕ್ಸು, ಅದು ಬರಲಿಲ್ಲ ನೋಡಿ. ಬನ್ನಿ ಇವಾಗ ಹಾರ್ವೆಸ್ಟ್ ಮಾಡೋದ. ಇದನ್ನು ತೆಗೆದ್ಬಿಡ್ತೀನಿ, ಸುಮ್ಮನೆ ಗಿಡದಲ್ಲಿದ್ದರೆ ಕೊಳೆತು ಬಿಡುತ್ತೆ, ಯಾರು ತಿನ್ನಂಗಲ್ಲ ಸುಮ್ಮನೆ. ನೋಡಿ, ಇಲ್ಲೊಂಚೂರು ಒತ್ತದಂಗೆ ಆಗ್ಬಿಟ್ಟಾಯ್ತು ಹಣ್ಣು. ಇದನ್ನು ಕಟ್ ಮಾಡಬೇಕು, ಕಟ್ ಮಾಡಿಬಿಟ್ಟು ತಿನ್ನಬೇಕು. ರುಚಿ ಮಾತ್ರ ಏನು ಫೈನ್ ಗೊತ್ತಾ, ಒಳ್ಳೆ ಸಕ್ಕರೆ ಇದ್ದಂಗೆ ಇರುತ್ತೆ ಸ್ನೇಹಿತರೆ. ಸಕ್ಕರೆನೇ ತಿಂತಿದ್ದೀವೇನೋ ಅನ್ನಿಸ್ಬೇಕು, ಹಂಗಿರುತ್ತೆ. ಅಮೂಲ್ಯ ನಾನು ಹಾರ್ವೆಸ್ಟ್ ಮಾಡ್ತೀನಿ ಅಂತ ಅಂತಿದ್ಲು, ನಾನಿವತ್ತು ನಾನೇ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾನು ಸುಮಾರು ಹಣ್ಣುಗಳು ಬಿಟ್ವಲ್ಲ, ನಾನು ಒಂದೂ ಕೂಡ ಹಾರ್ವೆಸ್ಟ್ ಮಾಡಿಲ್ಲ. ಯಾವಾಗಲೂ ಅಷ್ಟೇ ಅವಳೇ ಹಾರ್ವೆಸ್ಟ್ ಮಾಡೋದು, ಅವಳಿಗೆ ಒಂಥರ ಹಾರ್ವೆಸ್ಟ್ ಮಾಡೋದ್ರಲ್ಲೇ ಒಂದು ರೀತಿ ಖುಷಿ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಎರಡು ಫುಲ್ ಹಣ್ಣಾಗಿ ಹೋಗೈತೆ, ಮುಟ್ಟಿದ ತಕ್ಷಣ ಬಂದ್ಬಿಡ್ತಾ ಇದೆ. ಇದೈತಿಲ್ಲ, ಇಷ್ಟು ಹಣ್ಣು ಸಿಕ್ತು ನೋಡಿ. ಇದು ಒಂದು ಕಾಯಿನೂ ಕೂಡ ವೇಸ್ಟ್ ಆಗಲಿಲ್ಲ ಈ ಗಿಡದಲ್ಲಿ ಮಾತ್ರ. ಒಂದು ಕಾಯಿನೂ ಉದುರಲಿಲ್ಲ, ಒಂದು ಕಾಯಿನೂ ಕೂಡ ವೇಸ್ಟಾಗಿ ಹೋಗಲಿಲ್ಲ. ಸಿಕ್ಕಾಪಟ್ಟೆ ಹಣ್ಣುಗಳಿತ್ತು.
ಮತ್ತು ತುಂಬಾ ಟೇಸ್ಟ್ ಇತ್ತು, ತುಂಬಾ ಖುಷಿಪಟ್ಟು ತಿಂದ್ವಿ. ಈ ಒಂದು ಗಿಡ ಹಾಕಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಸ್ನೇಹಿತರೆ. ಭಾಳನೇ ಟೇಸ್ಟ್ ಇತ್ತು. ಹೊಸ ಹಣ್ಣು, ಹೊಸ ಥರದ ರುಚಿ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಫುಲ್ ಗಿಡ ಖಾಲಿ ಆಗೋಯ್ತು ನೋಡಿ. ಇವಾಗ ಒಂದೇ ಒಂದು ಕಾಯಿ ಇಲ್ಲ, ಒಂದು ಹೂ ಇಲ್ಲ. ನೋಡಬೇಕು ನೆಕ್ಸ್ಟು ಇನ್ನು ಯಾವಾಗ ಇದರಲ್ಲಿ ಕಾಯಿ ಆಗುತ್ತೆ, ಯಾವಾಗ ಹಣ್ಣಾಗುತ್ತೆ ಅನ್ನೋದನ್ನು ಕಾಯಬೇಕು ಸ್ನೇಹಿತರೆ ನಾವು. ದಾಳಿಂಬೆ ಗಿಡ ನೋಡಿ, ಅದು ಸೀಡ್ಸಿಂದ ಬಂದಿರೋದು. ಕಾಯಿ ನೋಡಿ, 2 ವೆರೈಟಿ ಸೀಬೆ, ಒಂದು ರೆಡ್ ಜೆರಿ ಸೀಬೆ, ಒಂದು ತೈವಾನ್ ಸೀಬೆ. ಇಷ್ಟು ಇವತ್ತು ಹಾರ್ವೆಸ್ಟ್ ಮಾಡಿದ್ದು ನೋಡಿ. ಯಜ್ಞ ಮಾಡಿರುವಂಥ ಕೆಲಸನ ಟೆರೆಸ್ ಗಾರ್ಡನಲ್ಲಿ ಇದೊಂದು ಸಮಸ್ಯೆ ಶುರುವಾಗಿದೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ನನಗೆ ನೋಡಿ, ಆ ಮೊದಲು ಅಲ್ಲೊಂದು ಡ್ರಮ್ನ ಹಂಗೆ ಅಗ್ದು ಹಾಳು ಮಾಡಿತ್ತು. ಈಗೀಗ ಮತ್ತೆ ಹಿಂಗೆ ಮಾಡ್ತಿದೆ. ಯಾರಿಗಾದರೂ ಏನಾದರೂ ಈ ಅವಳಿಯಿಂದ ತಪ್ಪಿಸ್ಕೊಳ್ಳೋಕೆ ಏನಾದರೂ ಸಜೆಷನ್ ಇದ್ದರೆ ಕೊಡಿ, ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರ, ಲೈಕ್, ಶೇರ್, ಕಮೆಂಟ್ ಮಾಡ್ತಿಲ್ಲ. ಪ್ಲೀಸ್ ಕಮೆಂಟ್ ಮಾಡಿ, ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ನಾನು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.